ದರ್ಪಣಗಳ ಬಗ್ಗೆ ಪರಿಚಯ. ಪ್ರತಿಫಲಿಸುವ ಮೇಲ್ಮೈ ಹೊಂದಿರುವ ಬಿಂಬವನ್ನುಂಟು ಮಾಡುವ ವಸ್ತುವಿಗೆ ದರ್ಪಣ ಎನ್ನುತ್ತೇವೆ. ಸಮತಲ ದರ್ಪಣ, ಗೋಳೀಯ ದರ್ಪಣ. ಸಮತಲ ಮೇಲ್ಮೈ ಹೊಂದಿರುವ ಬಿಂಬವನ್ನು ಉಂಟು ಮಾಡುವ ದರ್ಪಣಕ್ಕೆ ಸಮತಲ ದರ್ಪಣ ಎನ್ನುವರು. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರವಾಗಿರುತ್ತದೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮವಾಗಿರುತ್ತದೆ. ವಸ್ತು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿರುತ್ತದೆ ಅಷ್ಟು ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗಿರುತ್ತದೆ. ಇದಲ್ಲದೆ ಪ್ರತಿಬಿಂಬವು ಪಾರ್ಶ್ವಪಲ್ಲಟವನ್ನು ಹೊಂದಿರುತ್ತದೆ. ಸಮತಲ ದರ್ಪಣವನ್ನು ಸಾಮಾನ್ಯವಾಗಿ ಮನೆಗಳಲ್ಲಿ ಬಳಸುತ್ತಾರೆ. ಪ್ರತಿಫಲಿಸುವ ಮೇಲ್ಮೈ ಹೊರವಕ್ರವಾಗಿರುವ ಅಥವಾ ಒಳವಕ್ರವಾಗಿರುವ ದರ್ಪಣದ ವಸ್ತುವನ್ನು ಗೋಳೀಯ ದರ್ಪಣ ಎನ್ನುವರು. ನಿಮ್ನ ದರ್ಪಣ, ಪೀನ ದರ್ಪಣ. ಪ್ರತಿಫಲಿಸುವ ಮೇಲ್ಮೈ ಒಳವಕ್ರವಾಗಿ ಬಾಗಿರುವ ದರ್ಪಣಗಳಿಗೆ ನಿಮ್ನ ದರ್ಪಣ ಎನ್ನುವರು. ಸಾಮಾನ್ಯವಾಗಿ ನಿಮ್ಮ ದರ್ಪಣಗಳು ಚಿಕ್ಕದಾದ ಮತ್ತು ತಲೆ ಕೆಳಗಾದ ಬಿಂಬವನ್ನುಂಟು ಮಾಡುತ್ತವೆ. ಸಂಗಮ ಬಿಂದುವಿನ ಒಳಗೆ ಇಡಲ್ಪಡುವ ವಸ್ತುವಿನ ಬಿಂಬವು ನೇರವಾಗಿ ಮತ್ತು ದೊಡ್ಡದಾಗಿರುತ್ತವೆ. ವಾಹನಗಳ ಸರ್ಚ್ಲೈಟ್ಗಳಲ್ಲಿ ಮತ್ತು ಹೆಡ್ಲೈಟ್ಗಳಲ್ಲಿ ಸಮಾಂತರ ಕಿರಣಪುಂಜವನ್ನು ನೋಡಲು ನಿಮ್ನ ದರ್ಪಣವನ್ನು ಬಳಸುತ್ತಾರೆ. ಸೌರ ಕುಲುಮೆಗಳಲ್ಲಿ ಬಳಸುತ್ತಾರೆ. ದಂತವೈದ್ಯರು ಹಲ್ಲಿನ ದೊಡ್ಡ ಕುಡಿಗಳನ್ನು ಕಾಣಲು ಬಳಸುತ್ತಾರೆ. ಕ್ಷೌರಿಕನ ಅಂಗಡಿಯಲ್ಲಿ ಮುಖದ ದೊಡ್ಡ ಪ್ರತಿಬಿಂಬ ಕಾಣಲು ನಿಮ್ನ ದರ್ಪಣವನ್ನು ಬಳಸುತ್ತಾರೆ. ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿರುವುದನ್ನು ಪೀನ ದರ್ಪಣ ಎನ್ನುವರು. ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದು ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಇದು ಮಿಥ್ಯ ಮತ್ತು ನೇರವಾಗಿರುತ್ತದೆ. ಇದರ ಪ್ರತಿಬಿಂಬವನ್ನು ಪರದೆ ಮೇಲೆ ಹಿಡಿಯಲು ಸಾಧ್ಯವಿಲ್ಲ. ಪೀನ ದರ್ಪಣವನ್ನು ವಾಹನಗಳ ಹಿನ್ನೋಟದಲ್ಲಿ ದರ್ಪಣವಾಗಿ ಬಳಸುತ್ತಾರೆ. ದೂರದರ್ಶಕಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ತಿರುವುಗಳ ಮುಂಬದಿಯಲ್ಲಿ ವಾಹನಗಳನ್ನು ವೀಕ್ಷಿಸಲು ರಸ್ತೆ ಬದಿಯ ಕನ್ನಡಿಯಾಗಿ ಬಳಸುತ್ತಾರೆ. ಇದು ಪೀನ ದರ್ಪಣ. ಇದು ಬಣ್ಣ ಹಚ್ಚಿದ ಭಾಗ. ಇದು ಹೊರ ಮೇಲ್ಮೈ ಬಾಗಿರುವ ಮತ್ತು ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಪೀನ ದರ್ಪಣ. ಇದು ನಿಮ್ನ ದರ್ಪಣ. ವಕ್ರ ಮೇಲ್ಮೈಯು ಒಳಬಾಗಿರುತ್ತದೆ. ಇದು ಸತ್ಯ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಧನ್ಯವಾದ. ವಸ್ತುವನ್ನು ಸಂಗಮ ಬಿಂದು ಮತ್ತು ದರ್ಪಣದ ಕೇಂದ್ರದ ಮಧ್ಯೆ ಇಟ್ಟಾಗ ಪ್ರತಿಬಿಂಬವು ಮಿಥ್ಯ ಮತ್ತು ದೊಡ್ಡದಾಗಿ ದರ್ಪಣದೊಳಗೆ ಮೂಡುತ್ತದೆ.